ಇತ್ತೀಚೆಗೆ ಕೋಲ್ಕತ್ತಾದಲ್ಲಿ ಮಹಿಳಾ ವೈದ್ಯ ಮೇಲೆ ಜರುಗಿದ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ಅಥಣಿ ವೈದ್ಯರಿಂದ ಆಕ್ರೋಶ. ಪಶ್ಚಿಮ ಬಂಗಾಳ ರಾಜಧಾನಿ ಕೋಲ್ಕತ್ತಾದ ವೈದ್ಯ ಅತ್ಯಾಚಾರ ಪ್ರಕರಣ ಇದು ಅತ್ಯಂತ ಹೀನ ಕೃತ್ಯ. ಹೆಣ್ಣು ಮಗಳು ವೈದ್ಯಕೀಯ ವ್ಯಾಸಂಗ ಮಾಡುತ್ತಿದ್ದ ಮಹಿಳಾ ವೈದ್ಯರ ಇಂಥ ಹೀನ ಕೃತ್ಯ ಎಸಗಿದ್ದು ತೀರಾ ಖಂಡನೀಯ ಎಂದು ಡಾಕ್ಟರ್ ಮಲ್ಲಿಕಾರ್ಜುನ್ ಹಂಜಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಐಎಂಎ ಅಥಣಿ ಘಟಕದಿಂದ ಎಂಜಿ ಮಾರ್ಕೆಟ್ದಿಂದ ಮೇಣದ ಬತ್ತಿ ಹಿಡಿದು ಬೇಕೇ ಬೇಕು ನ್ಯಾಯ ಬೇಕು ಎಂದು ಘೋಷಣೆ ಕೂಗುವುದರ ಮೂಲಕ ಅಂಬೇಡ್ಕರ್ ಸರ್ಕಲ್ಗೆ ಬಂದು ಮಾನವ ಸರಪಳಿ ನಿರ್ಮಿಸಿ ಮಾತನಾಡಿದ ಅವರು, ಕೋಲ್ಕತ್ತಾದಲ್ಲಿ ವೈದ್ಯಕೀಯ ನಿರತ ಮಹಿಳೆ ಮೇಲೆ ನಡೆದ ಘಟನೆ ತುಂಬಾ ಘೋರ ದುರ್ಘಟನೆಯಾಗಿದೆ. ಹಿಂದೆಂದೂ ಆಗದ ರೀತಿಯಾಗಿ ದುರಂತವಾಗಿದ್ದು, ಹೆಣ್ಣು ಮಕ್ಕಳನ್ನ ವೈದ್ಯಕೀಯ ಓದಿಸಿ ವೈದ್ಯರನ್ನಾಗಿ ಮಾಡುವುದು ಅಥವಾ ಬಿಡುವುದು ಎಂಬ ಭಯದ ವಾತಾವರಣ ನಿರ್ಮಾಣವಾಗಿದೆ. ಅಲ್ಲಿನ ಸರ್ಕಾರ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸುತ್ತೇವೆ ಎಂದರು. ಕಲ್ಕತ್ತಾ ನಗರದ ಒಂದು ಆಸ್ಪತ್ರೆಯಲ್ಲಿ ರಾತ್ರಿ ವೇಳೆ ಡ್ಯೂಟಿ ಮಾಡ್ತಿರತಕ್ಕಂಥ ಎಂಡಿಯನ್ನು ಓದ್ತಿರ್ತಕ್ಕಂಥ ಒಬ್ಬ ವೈದ್ಯ ಹೆಣ್ಣುಮಗಳು ಡ್ಯೂಟಿ ಮೇಲಿದ್ದಾಗ ಅಲ್ಲಿಯ ಜನ ಅಮಾನುಷ್ಯವಾಗಿ ಅವಳ ಮೇಲೆ ಅತ್ಯಾಚಾರವನ್ನು ಮಾಡಿ ಕೊನೆಗೆ ಅವಳನ್ನ ಕೊಂದು ಹಾಕಿದ್ದು ಅತ್ಯಂತ ಹೃದಯ ವಿದ್ರಾದಕ್ಕಂಥ ಅತ್ಯಂತ ಹೇಯವಾದಂತಹ ಕೃತ್ಯ ಅಂತ ನಾನು ಈ ಸಮಯದಲ್ಲಿ ಹೇಳಕ್ಕೆ ಬಯಸ್ತೇನೆ. ಬಹುಶಃ ನಿರ್ಭಯ ಕೇಸನ್ನ ನಮ್ಮ ಭಾರತ ದೇಶದ ಜನ ಮರಿತಿದ್ರೇನೋ ಅಷ್ಟರೊಳಗೆ ಅದನ್ನ ಮೀರಿದಂತ ಒಂದು ಈ ಕೇಸು ಇದಾಗಿದೆ. ಯಾಕಂದ್ರೆ ವೈದ್ಯರು ನಾರಾಯಣ, ಯಾಕಂದ್ರೆ ದೇವರ ಸಮಾನವಾಗಿ ನೋಡ್ತಕ್ಕಂಥ ವೈದ್ಯರು ತಮ್ಮ ಜೀವವನ್ನ ಒತ್ತೆ ಇಟ್ಟು ಇವತ್ತಿನ ದಿವಸ ರಾತ್ರಿ ಬೆಳಗು ಹಗಲು ಯಾವುದೋ ಸಮಯವನ್ನು ನೋಡದೆ ಇಡೀ ಜೀವನವನ್ನೇ ರೋಗಿಗಳ ಸೇವೆಗಾಗಿ ಮೀಸಲಾಗಿರ್ತಾರೆ. ಅಂತ ವೈದ್ಯರನ್ನ ಪೂಜನೀಯ ಒಂದು ದೃಷ್ಟಿಯಿಂದ ನೋಡೋದು ನಮ್ಮ ಸಮಾಜ ಯಾವತ್ತೂ ನೋಡ್ಕೊತ ಬಂದಿದೆ. ಆದ್ರೆ ಈ ಒಂದು ಘಟನೆ ಇಡೀ ವೈದ್ಯ ವೃತ್ತಿಯನ್ನೇ ಅಲ್ಲಾಡಿಸಿದೆ, ನಮ್ಮ ಧೈರ್ಯವನ್ನೇ ಹುಡುಗಿಸಿದೆ. ನಮ್ಮ ಮನೆ ಹೆಣ್ಮಕ್ಳು ವೈದ್ಯರು ಆಗಬೇಕು ಆಗಬಾರ್ದು ಅನ್ನುವಂತ ವಿಷಯವಾಗಿ ಇವತ್ತಿನ ದಿವಸ ವಿಚಾರ ಮಾಡುವಂತಹ ಪ್ರಸಂಗ ಬಂದಿದೆ. ವೈದ್ಯರಾದ ಡಾಕ್ಟರ್ ರಾಮ್ ಕುಲಕರ್ಣಿ ಮಾತನಾಡಿ, ಕರ್ತವ್ಯ ನಿರತ ವೈದ್ಯಕೀಯ ವ್ಯಾಸಂಗ ಮಾಡುತ್ತಿರುವ ವೈದ್ಯ ಮೇಲೆ ಅತ್ಯಾಚಾರ ಮಾಡಿದ್ದು ಅಪರಾಧ. ಈ ಅಪರಾಧವನ್ನ ಮುಚ್ಚಿ ಹಾಕಲು, ಸಾಕ್ಷಿ ನಾಶ ಮಾಡಲು ಆಸ್ಪತ್ರೆ ಧ್ವಂಸ ಮಾಡಿರುವುದು ಅಲ್ಲಿನ ಸರ್ಕಾರದ ನಾಚಿಕೆಗೇಡಿನ ಸಂಗತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಮಾಜಕ್ಕೂ ಆಘಾತಕಾರಿಯಾಗಿದೆ ಅನ್ನೋದನ್ನ ಮತ್ತೊಮ್ಮೆ ಹೇಳಬೇಕಾಗಿಲ್ಲ. ದಯವಿಟ್ಟು ಈಗ ಹೆಂಗ ಹಂಜಿ ಅವರು ಹೇಳಿದಾರೆ, ಈಗ ನಿಮ್ಮ ಕೋಆಪರೇಷನ್ಗೆ ನಾವು ಋಣಿ ಇದ್ದೀವಿ, ನಾಳೆ ನಮ್ಮ ಕೆಲಸ ಬಂದಿರ್ತದೆ ಅಂತ ಹೇಳಿ ನಿಮ್ಮೆಲ್ಲರ ಸಹಕಾರ ನಮಗೆ ಇರಲಿ ಅಂತ ಹೇಳಿ ಕ್ಷಮೆ ಕೇಳ್ತೀವಿ. ಅಥಣಿಯ ಖ್ಯಾತ ವೈದ್ಯರು ಹಾಗೂ ಐಎಂಎ ಅಧ್ಯಕ್ಷೆ ಡಾಕ್ಟರ್ ಸ್ಮಿತಾ ರವೀಂದ್ರ ಚೌಗಲಾ ಮಾತನಾಡಿ, ಕರ್ತವ್ಯ ನಿರತ ವೈದ್ಯಕೀಯ ವ್ಯಾಸಂಗ ಮಾಡುತ್ತಿರುವ ವೈದ್ಯ ಮೇಲೆ ಅತ್ಯಾಚಾರ ಮಾಡಿದ್ದು ಅಪರಾಧವನ್ನ ಖಂಡಿಸಿ ನಾಳೆ ಬೆಳಗ್ಗೆಯಿಂದ ಒಂದು ದಿನ ಪೂರ್ಣವಾಗಿ ಅಥಣಿಯಲ್ಲಿನ ಎಲ್ಲ ಆಸ್ಪತ್ರೆಗಳು ತುರ್ತು ಸೇವೆ ಹೊರತುಪಡಿಸಿ ತಮ್ಮ ಸೇವೆಯನ್ನ ಬಂದ್ ಮಾಡಲಿದ್ದು ಎಲ್ಲ ಸಾರ್ವಜನಿಕರು ಸಹಕರಿಸಿ ಎಂದರು. ಐಎಂಎ ಅಧ್ಯಕ್ಷೆ ಡಾಕ್ಟರ್ ಸ್ಮಿತಾ ರವೀಂದ್ರ ಚೌಗಲಾ, ಸೆಕ್ರೆಟರಿ ಡಾಕ್ಟರ್ ಮುರುಗೇಶ್ ಅವತಟ್ಟಿ, ಡಾಕ್ಟರ್ ಪಿಪಿ ನಿರಜ್ಕರ್, ಡಾಕ್ಟರ್ ರಮೇಶ್ ಗುಳ, ಡಾಕ್ಟರ್ ವಿಜಯ್ ಕುಮಾರ್ ಚೈನಿ, ಡಾಕ್ಟರ್ ರವೀಂದ್ರ ಚೌಗಲಾ, ಡಾಕ್ಟರ್ ಸಿಎಸ್ ಪಾಟೀಲ್, ಡಾಕ್ಟರ್ ಚೆನ್ನಪ್ಪ ಸಕಟ್ಟಿ, ಡಾಕ್ಟರ್ ಆನಂದ್ ಗುಂಜಿಗಾವಿ, ಡಾಕ್ಟರ್ ಮಹೇಶ್ ಕಾಪ್ಸಿ, ಡಾಕ್ಟರ್ ಪ್ರಕಾಶ್ ಕುಮಟಳ್ಳಿ, ಡಾಕ್ಟರ್ ಪತ್ರಿಕಾ ಆನಂದ್ ಕುಲಕರ್ಣಿ, ಡಾಕ್ಟರ್ ವಿಮಲಾ ಕುಲಕರ್ಣಿ, ಡಾಕ್ಟರ್ ಜ್ಯೋತಿ ಕುಲಕರ್ಣಿ, ವಿಜಯ್ ಬುರ್ಲಿ, ಸೋಮೇಶ್ ವಾಂಗಿ ಹಾಗೂ ದಂತ ವೈದ್ಯರು, ಆಯುಷ್ ವೈದ್ಯರು, ಪ್ಯಾರಾಮೆಡಿಕಲ್ ಸಿಬ್ಬಂದಿ, ಲ್ಯಾಬ್ ಸಿಬ್ಬಂದಿ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಸತೀಶ್ ಕೋಳಿ, ನ್ಯೂಸ್ ಫಸ್ಟ್, ಚಿಕ್ಕೋಡಿ.